ನಮಸ್ತೆ. ನಾನು ನಿಮ್ಮ ಪಲ್ಗುಣಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ ಟು ಎವ್ರಿವನ್. ನಮ್ಮ ಮನೆಯಲ್ಲಿ ಯುಗಾದಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ನೋಡಿ. ಇದೆಲ್ಲ ರೆಡಿ ಮಾಡಿದೀವಿ ನೈಟೇ. ಆರ್ಟ್ ಬೈ ಚಂದನ ಗಂಗಾಧರ್, ನಮ್ಮ ಅಕ್ಕ ಬಿಡಿಸಿರುವಂತಹ ರಂಗೋಲಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಒಳ್ಳೆ ಆರ್ಟಿಸ್ಟ್. ಈ ರಂಗೋಲಿ ಎಲ್ಲ ನಮ್ಮಮ್ಮ ಬಿಡಿಸಿರುವಂತಹ ರಂಗೋಲಿ. ನಾವು ಪ್ರತಿ ವರ್ಷನೂ ಯುಗಾದಿ ಹಬ್ಬಕ್ಕೆ ಬೆಲ್ದನ್ನ ಅಂದರೆ ಸ್ವೀಟ್ ಪೊಂಗಲ್ನ ಮಾಡ್ತೀವಿ. ಈ ಹಬ್ಬಕ್ಕೆ ನಾವು ಇಡೀ ಮನೆ ಪೂರ್ತಿ ಕ್ಲೀನ್ ಮಾಡಿ ಮಡಿಯಿಂದ ಎಲ್ಲರೂ ಸೇರಿ ಮಾಡುವಂಥ ಹಬ್ಬ. ಪ್ರತಿ ವರ್ಷವೂ ನಾವು ಮಡಿಕೆ ಇಲ್ಲಾಂದರೆ ಹೊಸ ಪಾತ್ರೆನ ತಂದು ಸ್ವೀಟ್ ಪೊಂಗಲ್ನ ಮಾಡಬೇಕು. ನಮ್ಮ ಮನೆ ದೇವರಾಗಿರುವಂಥ ಗೋವಿಂದ ಸ್ವಾಮಿನ ನೆನಪಿಸ್ಕೊಂಡು ಅವರ ಹೆಸರಲ್ಲಿ ನಾವೀ ಪೂಜೆನ ಮಾಡ್ತೀವಿ. ಅಕ್ಕಿ ಬೇಳೆ ಮತ್ತು ನೀರು ಹಾಕಿದಾಗ ಈ ಥರ ಉಕ್ಕಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾಗಿ ಅದು ಉಕ್ಕಿದಾಗ ಚೆಲ್ಲಬೇಕಂತೆ ಸ್ವಲ್ಪ ಗ್ಯಾಸ್ ಮೇಲೆ. ಆ ಥರ ಚೆಲ್ಲಿದಾಗ ನಾವು ಅದಕ್ಕೆ ಬೆಲ್ಲನ ಹಾಕಬೇಕು ಅಂತ ಹೇಳ್ತಾರೆ. ನಮ್ಮ ಅಜ್ಜಿ ತಾತ ಇದ್ದಾಗ ಅವ್ರ ಜೊತೆ ಮಾಡ್ತಾಯಿದ್ವಿ. ಅಲ್ಲಿ ನಮ್ಮ ಅಜ್ಜಿ ಮಾಡೋರು ಈ ಪೂಜೆನ. ನಮ್ಮ ಅಜ್ಜಿ ತೀರ್ಕೊಂಡ್ಮೇಲೆ ನಮ್ಮ ಅಮ್ಮ ಮಾಡ್ತಾ ಇರೋದು. ಪ್ರತಿ ಯುಗಾದಿಗೂ ನಾವು ಇದೇ ಥರ ಮಾಡೋದು. ಈ ಥರ ಉಕ್ಕು ಬರ್ತಾ ಇದೆ ನೋಡಿ, ನಮ್ಮ ಅಕ್ಕ ಸರಿ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಉಕ್ಕಿ ಬಂದಾಗ ನಾವು ತಿರುಗಿಸ್ಕೋತೀವಿ. ಹಬ್ಬದ ದಿನ ಮನೇಲಿ ಯಾರೂ ಫ್ರೀ ಇರೋದಿಲ್ಲ. ಅಮ್ಮ ಅಕ್ಕ ಅವ್ರವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೋತಾ ಇದ್ರು. ನನಗೆ ದೇವ್ರ ಮನೆಗೆ ತೋರಣ ಕಟ್ಟಬೇಕು ಅಂತ ಹೇಳಿದ್ರು. ಸೊ ನಾನು ತೋರಣ ರೆಡಿ ಮಾಡ್ತಾ ಇದ್ದೆ. ನೈಟೇ ಮೇನ್ ಡೋರಿಗೆ ತೋರಣ ರೆಡಿ ಮಾಡಿದ್ರು ಅಮ್ಮ, ದೇವ್ರ ಮನೆಗೆ ಮಾತ್ರ ಮಾಡಿರಲಿಲ್ಲ. ಸೊ ದೇವ್ರ ಮನೆಗೆ ತೋರಣ ಕಟ್ಟೋಣ ಅಂಥೇಳಿ ನಾನು ಎಲ್ಲ ರೆಡಿ ಮಾಡಿಕೊಂಡೆ. ಈ ಕೆಲಸ ಮಾಡ್ತಾ ಇದ್ದಂಗೆ ಪೊಂಗಲ್ ಗ್ಯಾಸ್ ಮೇಲೆ ಇಟ್ಟಿದ್ದು ನೆನಪಾಯಿತು. ಅಲ್ಲಿಗೆ ಹೋಗಿ ನೋಡಿದ್ರೆ ಆಲ್ಮೋಸ್ಟ್ ಆಗಿತ್ತು. ಒಂದು ಸತಿ ಕ್ಲೀನಾಗಿ ತಿರುಗಿಸ್ಕೋಬೇಕು. ತುಪ್ಪನ ಜಾಸ್ತಿ ಹಾಕಬೇಕು ಗೈಸ್. ಈ ಸ್ವೀಟ್ ಪೊಂಗಲ್ಗೆ ತುಂಬ ಅಂದರೆ ತುಂಬ ಡಿಲಿಷಿಯಸ್ ಆಗಿರುತ್ತೆ. ಜಾಸ್ತಿ ತುಪ್ಪ ಹಾಕಿ ಮಾಡಬೇಕು. ತಿನ್ನಬೇಕಾದ್ರೂ ಅಷ್ಟೇ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಟೇಸ್ಟ್. ಇವರು ನಮ್ಮ ಜೇಜ ಅಂದರೆ ನಮ್ಮ ಅಪ್ಪನ ಅಮ್ಮ. ನಾವು ಯಾವಾಗಲೇ ದೇವ್ರ ಪೂಜೆ ಮಾಡಲಿ ನಮ್ಮ ಅಜ್ಜಿಗೂ ಸಹ ಫೋಟೋ ಎಲ್ಲ ಕ್ಲೀನ್ ಮಾಡಿ ನಮ್ಮ ಜೇಜಂಗೂ ಪೂಜೆ ಮಾಡ್ತೀವಿ ನಾವು. ನಮ್ಮ ಜೇಜ ಅಂದರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ, ನಮ್ಮ ಫ್ಯಾಮಿಲಿ, ನಮ್ಮ ಅಕ್ಕ ಅಪ್ಪ ಅಮ್ಮ ಎಲ್ಲರಿಗೂ ತುಂಬ ಇಷ್ಟ. ಇವರಿಗೂ ಪೂಜೆ ಮಾಡಿ ಕೆಳಗೆ ಬಂದೆ. ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ನಡೀತಾ ಇತ್ತು ದೇವರಿಗೆ. ಇನ್ನೊಂದು ಸ್ವಲ್ಪ ದೇವ್ರ ಮನೆ ಮುಂದೆ ಕ್ಲೀನ್ ಮಾಡ್ಕೋಬೇಕಿತ್ತು. ಆಲ್ಮೋಸ್ಟ್ ಇನ್ನೆಲ್ಲ ರೆಡಿಯಾಗಿದೆ ಪೂಜೆಗೆ. ನಾವು ಪ್ರತಿ ವರ್ಷವೂ ಗೋವಿಂದ ಸ್ವಾಮಿಗೆ ಅಂತ 3 ಎಳೆ ಇಟ್ಟು ತಲೆಗೆ ಹಾಕ್ತೀವಿ, ಅಂದರೆ ಸ್ವೀಟ್ ಪೊಂಗಲ್ನ ಹಾಕ್ತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗೈಸ್ ಈ ಹಬ್ಬ ಅಂತೂ. ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ಗಳು ಬರ್ತಾರೆ ಇವತ್ತು. ಅವ್ರು ಯಾರು ಅಂತ ನೀವೇ ವೆಯ್ಟ್ ಮಾಡಿ ನೋಡಿ. ಸೊ ಯಾಕೆ ಜಾಸ್ತಿ ವೆಯ್ಟ್ ಮಾಡ್ತೀರಾ ನೋಡಿ. ಮೊದಲನೇ ವರ್ಷದ ಹಬ್ಬ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಜೈ 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 ನಮಸ್ತೆ. ಜೈ 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 ನಮಸ್ತೆ. ವಾವ್. ಜುನು ಹಾಯ್ ಚೈ ಬಂಗಾರಿ. ಜುನು ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜುನು ಕಮ್. ಅದೊಂದು ಮಗನ ಇದೆ. ಪೂಜೆ ಮಾಡ್ತಿದ್ದೀರಾ ನೀವು? ಇನ್ನು ಪೂಜೆ ಸ್ಟಾರ್ಟ್ ಮಾಡೋಣ. ಬರೋರೆಲ್ಲ ಹಾಗೆ ಬಂದು ಜಾಯಿನ್ ಆಗಲಿ ಅಂತ ಅಂದ್ಕೊಂಡು ಅಪ್ಪ ಪೂಜೆನ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜುನ್ನುಗಂತೂ ಊದ್ಗಡ್ಡಿ ಬೆಳ್ಗಿ ಸಾಕಾಗೋಯ್ತು. ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಳೆ. ನಮ್ಮ ಮನೆ ಅಂತ ಅಂದರೆ ಜುನ್ನುಗೆ ತುಂಬ ಇಷ್ಟ. ನಮ್ಮ ಅಕ್ಕನ ಮಕ್ಕಳು ಸಹ ಬಂದರು. ಜುನ್ನು ಅವ್ರ ಅಣ್ಣ ಇವರಿಬ್ಬರು. ತುಂಬ ಅಂದರೆ ತುಂಬ ಇಷ್ಟ ಅವಳಿಗೆ. ಇನ್ನು ನಮ್ಮ ಅಣ್ಣ ಅತ್ತಿಗೆ ಮಕ್ಕಳು ಸಹ ಬರ್ತಾ ಇದ್ದಾರೆ. ನಮ್ಮ ಅಣ್ಣನ ಮಗಳು ಇವರು ಯಾಷ್ಟ ಅಂತ.
ಎಲ್ಲರೂ ಸೇರಿ ನಾವು ಹಬ್ಬ ಮಾಡ್ತೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅತ್ತಿಗೆ ಕೂಡ ಬಂದರು. ಅಮ್ಮ ಮಾತ್ರ ಇನ್ನೂ ಪೂಜೆ ಮಾಡಿರಲಿಲ್ಲ. ಸೊ ಅಮ್ಮ ಹೋಗಿ ಪೂಜೆ ಮಾಡ್ತಾಯಿದ್ರು. ಜುನ್ನುನ ಸುಮ್ಮನೆ ಎತ್ಕೊಳ್ಳೋಣ ಅಂತ ಎತ್ಕೊಂಡೆ. ಹಾಗೆ ಒಂದು ಫೋಟೋ ತಕ್ಕೊಳ್ಳೋಣ ಅಂತ ಅಂದರೆ ವಿಡಿಯೋ ಆನ್ ಆಗೋಯ್ತು ಮಿಸ್ ಆಗಿ. ಅವಳು ಹೇಗೆ ಆಡ್ತಾಳೆ ನೋಡಿ, ಅವಳು ಕ್ಯೂಟ್ನೆಸ್ ನೋಡೋಕ್ಕಂತೂ ತುಂಬ ಖುಷಿ ಆಗುತ್ತೆ. ಹೌ ಕ್ಯೂಟ್ ಶೀ ಈಸ್ ಅಲ್ಲ ಅವಳು ಸ್ಮೈಲ್ ನೆಕ್ಸ್ಟ್ ಲೆವೆಲ್. ಇವರು ನಮ್ಮ ಅಕ್ಕ. ಎಲ್ಲರೂ ನಿಂತ್ಕೊಂಡು ಹಾಗೆ ಮಾತಾಡ್ತಿದ್ವಿ. ಪೂಜೆ ಮುಗಿಸ್ಬಿಡೋಣ ಅಂತ ಹೇಳಿದ್ರು. ಅಪ್ಪ ಕೈ ಮುಗಿತಾ ಇದ್ರು. ನಮ್ಮ ಅಣ್ಣ ಅಂತೂ ಯಾವಾಗಲೂ ಕಾಮಿಡಿನೇ. ಈಗ ನೋಡಿ ಏನು ಮಾಡ್ತಾರೆ ಅಂತ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವ್ರ ಆಶೀರ್ವಾದನೇ ಇರುತ್ತೆ. ನಮ್ಮ ಅಕ್ಕನ ಮಕ್ಕಳು ಒಬ್ರಿಗಿಂತ ಒಬ್ಬರು ಹೆಚ್ಚು. ಒಬ್ಬ ಇಟ್ಕೊಂಡಿದ್ದಾಟ ಸಾಮಾನ್ಯ ಇನ್ನೊಬ್ಬನಿಗೂ ಬೇಕು. ನಾವು ಚಿಕ್ಕದ್ರಲ್ಲಂತೂ ಈ ಥರ ಒಂದು ಸತಿನೂ ಜಗಳಾಡಿಲ್ಲ. ನಾವು 5 ಜನ ಒಂದೇ ಸೈಕಲಲ್ಲಿ ಹೋಗ್ತಾ ಇದ್ವಿ ಅವಾಗ. ಇವರಂತೂ ಒಂದು ಗನ್ನಿಗೆ ಹೇಗೆ ಅಳ್ತಿದ್ದಾನೆ ನೋಡಿ. ಇವ್ನ ಅಳುವನ್ನೆಲ್ಲ ನಿಲ್ಲಿಸಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಕೊನೆಗೂ. ಗೋವಿಂದನ ಹೇಳಿ ಪೂಜೆ ಮುಗಿಸಿ ಎಲ್ಲರೂ ತಿಂಡಿ ತಿನ್ನೋಣ ಅಂತ ಕುತ್ಕೊಂಡ್ವಿ. ಎಲ್ಲ ಅವರು ತಿಂಡಿ ತಿಂದು ಮಕ್ಕಳಿಗೂ ತಿಂಡಿ ತಿನ್ನಿಸ್ತಾ ಇದ್ರು. ಡೋರ್ನ ಲಾಕ್ ಮಾಡಿಕೊಂಡು ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ ಹೊರಟ್ವಿ. ನಮ್ಮ ಅತ್ತೆ ಮನೆ ಇರೋದು ನೆಕ್ಸ್ಟ್ ರೋಡ್, ಹಿಂದ್ಗಡೆ ರೋಡಲ್ಲೇ. ಅತ್ತೆ ಇವತ್ತು ಒಬ್ಬಟ್ಟು ಮಾಡ್ತಾ ಇದ್ದೆ. ಮನೆಯಲ್ಲೇ ಸ್ವಲ್ಪ ಹೊತ್ತು ಇದ್ದು ಹಾಗೆ ಒಬ್ಬಟ್ಟಿಗೆ ಹೆಲ್ಪ್ ಮಾಡಿ ನಾನು ಮನೆಗೆ ವಾಪಸ್ ಬಂದೆ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.